ವಿದ್ಯಾರ್ಥಿಗಳೇ, ಈಗಾಗಲೇ ಹಿಂದಿನ ಒಂದು ಅವಧಿಯಲ್ಲಿ ರೇಖೆಗಳ ಮತ್ತು ಕೋನಗಳಿಗೆ ಸಂಬಂಧಿಸಿದಂತೆ ಅವುಗಳ ಮೂಲಾಂಶಗಳು ಜೊತೆಗೆ 2 ಹೇಳಿಕೆಗಳನ್ನು ಕೂಡ ನೋಡಿದ್ರಿ. ಆ ಹೇಳಿಕೆಗಳಲ್ಲಿ ಮೊದಲನೇ ಹೇಳಿಕೆ, ಒಂದು ಸರಳ ರೇಖೆ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಸಮ ಎಂದು ಸಾಧಿಸಿ, ಒಂದು ಪ್ರಶ್ನೆ. ಇನ್ನೊಂದು ಹೇಳಿಕೆ, 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾತ್ಮಕ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಈ 2 ಹೇಳಿಕೆಗಳನ್ನು ಸಾಧಿಸುವ ಕ್ರಮ ಮತ್ತು ಅವುಗಳನ್ನು ಸಮಸ್ಯೆಗೆ ಬಿಡಿಸಿದ್ವಿ. ಹೀಗೆ ಅದು ಮುಂದುವರಿದ ನೋಡೋಣ. ಹೀಗಾಗಿ 2 ಸರಳ ರೇಖೆಗಳು ಪರಸ್ಪರ ಛೇದಿಸ್ತವೆ ಅಂತ ಹೇಳಿದ್ವಿ. ಛೇದಿಸಿದಾಗ ಶೃಂಗಾತ್ಮಕ ಕೋನಗಳು ಸಮನಾಗಿರ್ತವೆ ಅಂತ. ಆದರೆ ಛೇದಿಸದ ರೇಖೆಗಳು ಯಾವುವು? ಛೇದಿಸದ ರೇಖೆಗಳು ಯಾವುವು? ಯಾಕೆ ಆ ರೇಖೆಗಳು ಛೇದಿಸಲ್ಲ ಅನ್ನೋದ್ರ ಇದು ನೋಡಿ, ಈ ರೀತಿ ಹೇಳ್ಬೋದಾ? ಇವು ಛೇದಿಸದ ರೇಖೆಗಳು. ಒಂದೇ ಸಮತಲದಲ್ಲಿರುವ 2 ಸರಳ ರೇಖೆಗಳನ್ನು ಅನಂತ ದೂರದವರೆಗೆ ವೃದ್ಧಿಸಿದಾಗ ಛೇದಿಸಲು ಸಾಧ್ಯವಿಲ್ಲ. ಅಂತಹ ರೇಖೆಗಳನ್ನು ಕರೀತೇವೆ ಸಮಾಂತರ ರೇಖೆಗಳು ಅಲ್ವಾ? ಇಲ್ಲಿ ಒಂದು ರೀತಿ ಹೇಳಬೇಕಂದ್ರೆ ಪರಸ್ಪರ ಛೇದಿಸದೇ ಇರುವ ರೇಖೆಗಳನ್ನು ಸಮಾಂತರ ರೇಖೆಗಳು ಅಂತ ಹೇಳ್ತೇವೆ. ಹೌದು, ಈ 2 ಸಮಾಂತರ ಈಗಾಗಲೇ ಗೊತ್ತಿದೆ ನಿಮಗೆ. ಸಮಾಂತರ ರೇಖೆಗಳಲ್ಲಿ ಯಾವ್ಯಾವು? ಯಾವ್ಯಾವು? AB ಮತ್ತು CD ಅಲ್ವಾ? ಅದು ನೀವೇನು ಹೇಳ್ತೀರಿ? AB ಒಂದು ಸರಳ ರೇಖೆ, CD ಒಂದು ಸರಳ ರೇಖೆ ಅಂತ ಹೇಳ್ತೀರಿ. ಈ 2 ರೇಖೆಗಳು ಏನಾಗಿದೆ ಅಂತ ಹೇಳ್ತೀವಿ? ಸಮಾಂತರ ಅಂತ ಹೇಳ್ತೀವಿ. ಯಾವಾಗ ಸಮಾಂತರ? ಈ 2 ರೇಖೆಗಳ ನಡುವಿನ ಅಂತರ ಸಮದೂರವನ್ನು ಹೊಂದಿದ್ರೆ ಈ 2 ರೇಖೆಗಳ ನಡುವಿನ ಅಂತರವನ್ನ ಲಂಬ ದೂರ ಅಂತ ಕೂಡ ಅರ್ಥೈಸ್ತೇವೆ. ಈಗ ಇದನ್ನ ಸಮಾಂತರ ರೇಖೆಗಳ ಸೂಚಿಸುವ ಸಂಖ್ಯೆ ಅಂತ ಅನ್ನೋಲ್ಲ. ಇನ್ನು ಈ 2 ರೇಖೆಗಳ ನಡುವೆ ಈ 2 ರೇಖೆಗಳ ಮೇಲೆ ಒಂದು ರೇಖೆ ಆಯ್ದು ಹೋಗ್ತದೆ. ಅಂತ ರೇಖೆಯನ್ನು ಕರಿತೀವಿ ಛೇದಕ ರೇಖೆ. ಇದಕ್ಕೆ ಈ ಛೇದಕ ರೇಖೆಯನ್ನ PQ ಅಂತೇವೆ. ಇನ್ನೊಂದು ವರ್ಡ್ ಛೇದಕ ಅಂತ ಕೂಡ ಕರಿತೇವೆ. ಓಕೆ, ಹಾಗಾದ್ರೆ ಛೇದಕ ಎಲ್ಲಿ ಹಾದು ಹೋಗಿದೆ? ಸಮಾಂತರ ರೇಖೆಗಳ ಮೇಲೆ ಹಾದು ಹೋಗಿದೆ, ನಿಜ. ಆ ರೇಖೆಗಳನ್ನು ಛೇದಿಸಿರುವ ಬಿಂದು ಏನಂತೀವಿ? ಛೇದಕ ಬಿಂದು. ಈ ಛೇದಕ ಬಿಂದುವನ್ನ EF ಅಂತ ಸೂಚಿಸೋಣ. ಹಾಗೆ ಅಲ್ವಾ? ಸೊ ಈಗ ಹಾಗಾದ್ರೆ ಛೇದಕ ಅಥವಾ ಛೇದಕ ರೇಖೆ ಅಂದ್ರೆ ಏನು? ಅದರ ಅರ್ಥವನ್ನು ಹೇಗೆ ಹೇಳ್ಬೋದು ನೋಡಿ ಮಕ್ಕಳೇ. ಒಂದು ರೇಖೆಯು 2 ಅಥವಾ ಹೆಚ್ಚು ರೇಖೆಗಳನ್ನು ವಿವಿಧ ಬಿಂದುಗಳಲ್ಲಿ ಛೇದಿಸಿದರೆ ಅದನ್ನು ಛೇದಕ ಎನ್ನುತ್ತೇವೆ. ಹಾಗಾದ್ರೆ ಈ ಚಿತ್ರದಲ್ಲಿ ಛೇದಕ ರೇಖೆ ಯಾವುದು? PQ ಅಲ್ವಾ ಮಕ್ಕಳೇ? ಹಾಗಾದ್ರೆ ಇಲ್ಲಿ ಛೇದಕ ಬಿಂದುಗಳು ಸಮಾಂತರ ರೇಖೆಗಳನ್ನು ಕತ್ತರಿಸಿರುವ ಬಿಂದುಗಳನ್ನು ಛೇದಕ ಬಿಂದುಗಳು ಅಂತ ಕರಿತೇವೆ. ಹಾಗಾದ್ರೆ ಛೇದಕ ಬಿಂದುಗಳು ಯಾವುವು? ಬಿಂದು E ಮತ್ತು ಬಿಂದು F ಅಲ್ವಾ ಮಕ್ಕಳೇ? ಹೌದು, ಈ ರೀತಿ 2 ಸಮಾಂತರ ಸರಳ ರೇಖೆಗಳ ಮೇಲೆ ಒಂದು ಛೇದಕವು ಕತ್ತರಿಸಿದಾಗ ಉಂಟಾಗುವ ಕೋನಗಳ ಸಂಖ್ಯೆ ಎಷ್ಟು? ಯೋಚನೆ ಮಾಡಿ, ಎಷ್ಟು ಕೋನಗಳು ಉಂಟಾಗ್ತದೆ? ಸುಮಾರು 6, 4 ನಿಮ್ಮ ಹತ್ರ ತಪ್ಪು 8 ಕೋನಗಳು ಉಂಟಾಗುತ್ತೆ ಮಕ್ಕಳೇ. ನೋಡಿ, 1, 2, 3, 4, 5, 6, 7, 8 ಒಟ್ಟು 8 ಕೋನಗಳು ಉಂಟಾಗ್ತದೆ
ಹಲೋ ಮಕ್ಕಳೇ, ಕಾಣ್ತಾ ಇದೆಯಾ? ಇಲ್ಲಿ ನೋಡಿ, ಕೋನ 1, 2, 7, 8 ಇವುಗಳನ್ನ ಬಹಿರ್ಕೋನಗಳು ಅಂತ ಹೇಳ್ತಾರೆ. ಬಹಿರ್ಕೋನಗಳು 3, 4, 5, 6 ಇವುಗಳನ್ನ ಅಂತರ್ಕೋನಗಳು ಅಂತ ಹೇಳ್ತೇವೆ. ಒಟ್ಟಾರೆ ಅಂತರ್ಕೋನಗಳು ಮತ್ತು ಬಹಿರ್ಕೋನಗಳು ಸೇರಿ ಒಟ್ಟು 8 ಕೋನಗಳು ಕಾಣ್ತವೆ. ಆಗ್ಬೋದಾ? ಈಗ ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ನಾನು ಕೇಳುವಂಥದ್ದು, ಇಲ್ಲಿ ಒಂದು ಇಲ್ಲಿ ಉಂಟಾಗಿರುವ ಕೋನಗಳ ಸಂಖ್ಯೆ 8 ಅಂತ ಹೇಳಿದ್ವಿ ಅಲ್ವಾ? ಆ ಕೋನಗಳನ್ನು ಹೇಗೆ ಹೇಳ್ಬೋದು? ಕೋನ 1, ಕೋನ 2, ಕೋನ 3, ಕೋನ 4, ಕೋನ 5, ಕೋನ 6, ಕೋನ 7, ಕೋನ 8 ಒಟ್ಟು 8 ಕೋನ ಉಂಟಾಗುತ್ತೆ. ಹಾಗಾದ್ರೆ ಇಲ್ಲಿ 8 ಕೋನಗಳು ಉಂಟಾದಾಗ ಇಲ್ಲಿ ಉಂಟಾಗುವಂತ ಕೋನಗಳು ವಿಧಗಳಾದವು ನೋಡಿ ಮಕ್ಕಳೇ, ಇಲ್ಲಿ ಕೇಳಿಸ್ಕೊಳ್ಳಿ. ಎರಡು ಸಮಾಂತರ ಸರಳ ರೇಖೆಗಳ ನಡುವೆ ಛೇದಕ ರೇಖೆಯನ್ನು ಕತ್ತರಿಸಿದಾಗ ಉಂಟಾಗುವ ಕೋನಗಳ ವಿಧಗಳು ಯಾವುವು? ಅಲ್ವ ಮಕ್ಕಳೇ? ಈಗ ನಿಮಗೆ ಬೇಗ ಅರ್ಥೈಸಬೇಕು ಅಂದ್ರೆ ನೀವು ಕೇಳಿಸ್ಕೊಳ್ಳಿ. ಸೊ ಮೊದಲನೇ ಹೇಳಿಕೆಯನ್ನು ಗಮನಿಸಿದ್ರಿ. ಮೊದಲನೇ ಹೇಳಿಕೆಗೆ ಬಂದಂತ ಕೋನ ಯಾವುದು? ಪಾರ್ಶ್ವ ಕೋನಗಳು ಅಲ್ವ ಮಕ್ಕಳೇ? ಹಾಗಾದ್ರೆ ಎರಡನೇ ಹೇಳಿಕೆಗೆ ಬಂದಂತ ಕೋನ ಯಾವುದು? ಶೃಂಗಾಭಿಮುಖ ಕೋನಗಳು ಅಲ್ವ ಮಕ್ಕಳೇ? ಶೃಂಗಾಭಿಮುಖ ಕೋನಗಳು. ಅದೇ ತರ ಈಗ ಬನ್ನಿ, ಇದೆರಡು ಕೋನಗಳು ನಿಮಗೆ ಗೊತ್ತಾಯ್ತು. ಅಂದ್ರೆ ಮೂರನೇ ಕೋನ ಯಾವುದು? ಅನುರೂಪ ಕೋನ. ಅನುರೂಪ ಕೋನಗಳು ಅಲ್ವ ಮಕ್ಕಳೇ? ನೆಕ್ಸ್ಟ್ ಅದಾದ್ಮೇಲೆ ನಾಲ್ಕನೇ ಕೋನ ಪರ್ಯಾಯ ಕೋನ. ಪರ್ಯಾಯ ಕೋನ. ನೆಕ್ಸ್ಟ್ ಅದಾದ ನಂತರ ಅಂತರ್ಕೋನ. ಅಂತರ್ಕೋನಗಳು. ನೆಕ್ಸ್ಟ್ ಆರನೇ ಕೋನ ಬಹಿರ್ಕೋನ. ಬಹಿರ್ಕೋನಗಳು. ಸರಿನಾ ಮಕ್ಕಳೇ? ಸಾಮಾನ್ಯವಾಗಿ ಪರ್ಯಾಯ ಕೋನ ಅಂತ ಹೇಳಿಬಿಡ್ತೇವೆ. ಈ ಪರ್ಯಾಯ ಕೋನವನ್ನು ಹೇಳುವಾಗ ಇದನ್ನ ಅಂತರ್ ಪರ್ಯಾಯ ಕೋನ, ಬಹಿರ್ ಪರ್ಯಾಯ ಕೋನ ಅಂತ ಗುರುತಿಸ್ತೇವೆ. ಇವನ್ನ ಅಂತರ್ಕೋನಗಳು, ಬಹಿರ್ಕೋನಗಳು ಅಂತ ಹೇಳಿದಾಗ ಛೇದಕ ರೇಖೆ ಒಂದೇ ಪಾರ್ಶ್ವದಲ್ಲಿ ಬರುವಂತಹ ಅಂತರ್ಕೋನಗಳು ಮತ್ತು ಬಹಿರ್ಕೋನಗಳು ಅಂತ ಗುರುತಿಸ್ತೇವೆ. ಹೀಗೆ ಪ್ರಮುಖವಾಗಿ ಇಲ್ಲಿ ಒಂದು ಎರಡು ಸಮಾಂತರ ಸರಳ ರೇಖೆಗಳ ನಡುವೆ ಒಂದು ಛೇದಕ ರೇಖೆ ಕತ್ತರಿಸಿದಾಗ ಉಂಟಾಗುವ ಪ್ರಮುಖ ಕೋನಗಳು ಅಂದ್ರೆ ಪಾರ್ಶ್ವ ಕೋನಗಳು, ಶೃಂಗಾಭಿಮುಖ ಕೋನಗಳು, ಅನುರೂಪ ಕೋನಗಳು, ನಂತರ ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು ಸಾಮಾನ್ಯವಾಗಿ ಹೇಳಿಬಿಡ್ತೇವೆ, ಬಟ್ ಇದನ್ನ ಡಿಫೈನ್ ಮಾಡುವಾಗ ಅಂತರ್ ಪರ್ಯಾಯ ಕೋನಗಳು, ಬಹಿರ್ ಪರ್ಯಾಯ ಕೋನಗಳು. ನೆಕ್ಸ್ಟ್ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು ಮತ್ತು ಒಂದೇ ಪಾರ್ಶ್ವದಲ್ಲಿರುವ ಬಹಿರ್ ಕೋನಗಳು ಅಂತ ಹೇಳ್ತೇವೆ. ಇಷ್ಟು ಮಾಹಿತಿ ತಿಳಿದ ನಂತರ ಈಗ ಇಲ್ಲಿರುವಂತಹ ಸರಳ ರೇಖೆ, ಸಮಾಂತರ ಸರಳ ರೇಖೆಗಳು ಛೇದಕ ರೇಖೆಯನ್ನು ನಿರ್ಮಿಸಿದಾಗ ಅಲ್ಲಿ ಕೋನದ ವಿಧಗಳನ್ನು ಹೇಗೆ ಗುರುತಿಸಬಹುದು ಅನ್ನಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಈಗಾಗಲೇ ರೇಖಾಕೃತಿಯನ್ನು ಕಾಣ್ತಾ ಇದ್ದೀರಿ. ಇಲ್ಲಿ ಎರಡು ಸಮಾಂತರ ಸರಳ ರೇಖೆಗಳಿದೆ. ಆ ಸಮಾಂತರ ಸರಳ ರೇಖೆಗಳು ಯಾವುವು? AB ಮತ್ತು CD. ಸೊ AB ಪ್ಯಾರಲಲ್ CD ಆದಾಗ ಛೇದಕ ರೇಖೆ ಯಾವುದು? EH. ಈ ಛೇದಕ ರೇಖೆಯು ಕತ್ತರಿಸಿರುವ ಛೇದಕ ಬಿಂದುಗಳು ಯಾವುವು? F ಮತ್ತು G. ಹಾಗಿದ್ದಾಗ ಉಂಟಾಗುವ ಕೋನಗಳ ಸಂಖ್ಯೆ 8, ಒಟ್ಟು ಕೋನಗಳ ಸಂಖ್ಯೆ. ಅದ್ರಲ್ಲಿ ನನಗೆ ಬೇಕಾಗಿರುವಂತಹ ಕೋನಗಳು ಯಾವುವು? ಪಾರ್ಶ್ವ ಕೋನಗಳು. ಈ ಪಾರ್ಶ್ವ ಕೋನಗಳನ್ನು ನೋಡೋದು ಬಹಳ ಸುಲಭ. ಇಲ್ಲಿ ಎಷ್ಟು ಜೊತೆ ಪಾರ್ಶ್ವ ಕೋನಗಳು ಸಿಗುತ್ತೆ ಅದು ಬಹಳ ಮುಖ್ಯ ನಿಮಗೆ ಅಲ್ವಾ? ಸೊ ನಾನೇನು ಹೇಳ್ತಾ ಇದ್ದೇನೆ, ಒಟ್ಟು 4 ಜೊತೆ ಪಾರ್ಶ್ವ ಕೋನಗಳು ಬರುತ್ತೆ ಅಂತ ಹೇಳ್ತಾರೆ. ಈಗ ಕೆಲವು ಮಕ್ಕಳಿಗೆ ಪುನರ್ವನ್ನ ಆಗ್ತಾ ಇದೆ. ಮಕ್ಕಳೇ CD ಸರಳ ರೇಖೆ
ಎಚ್ ಕಿರಣ ಬಿಡಿ, ಈ ಮೇಲ್ಭಾಗ ಮಾತ್ರ ತಗೊಳ್ಳಿ. ಎ ಬಿ ಸರಳ ರೇಖೆ, ಇ ಎಫ್ ಕಿರಣ ಎ ಬಿ ಸರಳ ರೇಖೆಯನ್ನು ನಿಂತಿದೆ. ಇಲ್ಲಿ ಉಂಟಾಗಿರೋ ಪಾರ್ಶ್ವಕೋನಗಳು ಯಾವ ಹೇಳಿ? ಕೋನ ಎ ಎಫ್ ಇ, ಕೋನ ಬಿ ಎಫ್ ಇ. ನಿಮಗೆ ಅನುಕೂಲ ಆಗಲಿಕ್ಕೆ ಈ ರೀತಿ ರೈಟ್ ಮಾರ್ಕ್ ಹಾಕೊಳ್ಳಿ, ಆಯ್ತಾ? ಅಂದ್ರೆ ಇದು ಒಂದು ಜೊತೆ ಅಂತ ಅರ್ಥ. ದಟ್ ಈಸ್ ಕೋನ ಎ ಎಫ್ ಇ ಮತ್ತು ಇನ್ನೊಂದು ಯಾವುದು? ಬಿ ಎಫ್ ಇ. ಕಾಣ್ತಾ ಇದ್ದೀರಪ್ಪ? ಒಂದು ಜೊತೆ ಪರ್ಯಾಯ ಕೋನ ಆಯ್ತು. ಈಗ ಕೆಳಭಾಗಕ್ಕೆ ಬನ್ನಿ, ಇಂಟು ಮಾರ್ಕ್ ಹಾಕ್ತೇನೆ ನೋಡಿ. ಈಗ ಸಿ ಡಿ ಸರಳ ರೇಖೆ ಪರಿಗಣಿಸಬೇಡಿ, ಅದೇ ತರ ಇ ಎಫ್ ಕಿರಣವನ್ನು ಪರಿಗಣಿಸಬೇಡಿ. ಪರಿಗಣಿಸಬೇಕಾಗಿರೋ ಯಾವ ಕಿರಣ? ಎಫ್ ಜಿ. ಹಾಗಿದ್ದಾಗ ಅಲ್ಲಿ ಉಂಟಾಗಿರುವ ಕೋನಗಳ ಮೇಲೆ ಮೇಲ್ಭಾಗ ಅಲ್ಲ ಕೆಳಭಾಗದಲ್ಲಿ ಹೇಳಿ. ದಟ್ ಈಸ್ ಕೋನ ಎ ಎಫ್ ಜಿ, ಕೋನ ಎ ಎಫ್ ಜಿ. ಇನ್ನೊಂದು ಕೋನ ಎ ಎಫ್ ಜಿ ಮತ್ತು ಇನ್ನೊಂದು ಕೋನ ಬಿ ಎಫ್ ಜಿ. ಹಾಗಾದ್ರೆ ಮೂರನೇ ಕೋನ ಈಗ ನೋಡಿ ಮಕ್ಕಳೇ, ಮೂರನೇ ಕೋನ ಹೇಳುವಾಗ ನೀವು ಈಗ ಪುಸ್ತಕ ಎ ಬಿ ಸರಳ ರೇಖೆ ಪರಿಗಣಿಸಿ. ಮೊದಲೇ ಇ ಎಫ್ ಕಿರಣ ಬಳಸಿದ್ವಿ, ಈಗ ಎ ಬಿ ಸರಳ ರೇಖೆ ಇ ಎಫ್ ಕಿರಣವನ್ನ ಬಿಟ್ಬಿಡಿ. ಈಗ ನೋಡಿ ಸಿ ಡಿ ಸರಳ ರೇಖೆ ತಗೊಳ್ಳಿ. ಸಿ ಡಿ ಸರಳ ರೇಖೆ ತಗೊಂಡಾಗ ಎಫ್ ಜಿ ಒಂದು ಕಿರಣ ಆಗಿದ್ದಾಗ ಇಲ್ಲಿ ನೋಡಿ, ಇಲ್ಲೊಂದು ಚುಕ್ಕೆ ಇಡ್ತಾ ಇದ್ದೇನೆ, ಕಾಣ್ತಾ ಇದೆಯಾ? ಸೊ ಸಿ ಡಿ ಸರಳ ರೇಖೆ ಮೇಲೆ ಎಫ್ ಜಿ ಕಿರಣವನ್ನು ಹೊಂದಿರೋ ಪಾರ್ಶ್ವ ಕೋನವನ್ನು ಬರೀರಿ. ಆಗ ಕೋನ ಸಿ ಜಿ ಎಫ್ ಮತ್ತು ಇನ್ನೊಂದು ಕೋನ ಬಿ ಜಿ ಎಫ್. ಸರಿನಾ? ಸೊ ನಾಲ್ಕನೇ ಕೋನ ಯಾವುದು? ಕೆಳಭಾಗಕ್ಕೆ ಬನ್ನಿ, ಕಾಣ್ತಾ ಇದೆಯಾ? ಈಗ ನೋಡಿ, ಈಗ ನೋಡಿ, ಇಲ್ಲಿ ಡಾಕ್ಟರ್ ಏನಾಗ್ತಿದೆ ನೋಡಿ, ಕಾಣ್ತಾ ಇದೆಯಾ? ಕೆಳಭಾಗಕ್ಕೆ ಬಂದಿಸಿ, ಅದು ಒಂದು ಜೊತೆ ಆಯಿತು. ದಟ್ ಈಸ್ ಕೋನ ಸಿ ಜಿ ಎಚ್ ಮತ್ತು ಇನ್ನೊಂದು ಜೊತೆ ಯಾವುದು? ಕೋನ ಡಿ ಜಿ ಎಚ್. ಸರಿನಾ ಮಕ್ಕಳೇ? ಈ ರೀತಿ 4 ಜೊತೆ ಪಾರ್ಶ್ವ ಕೋನಗಳನ್ನು ಗುರ್ತು ಮಾಡ್ತೇವೆ. ಸೊ ಈಗ ಈ 4 ಜೊತೆ ಪಾರ್ಶ್ವ ಕೋನಗಳನ್ನು ಗುರ್ತು ಮಾಡಿದ ನಂತರ ಮತ್ತೊಂದು ಜೊತೆ ಮತ್ತೆ ಬರುವಂತಹ ವಿಧ ಯಾವುದು? ಕೋನದ ವಿಧ? ಹೌದು, ಎರಡನೇ ವಿಧ ಶೃಂಗಾಭಿಮುಖ ಕೋನಗಳು. ಹಾಗಿದ್ದಾಗ ಆ ಶೃಂಗಾಭಿಮುಖ ಕೋನಗಳು ಹೇಗೆ ಗುರುತಿಸ್ತೀರಿ? ಈ ಆಕೃತಿಯ ಸಹಾಯದಿಂದ ಪ್ರಯತ್ನ ಮಾಡಿ ನೋಡಿ ಮಕ್ಕಳೇ. ಶೃಂಗಾಭಿಮುಖ ಕೋನಗಳಂದಾಗ ಶೃಂಗ ಛೇದಕ ರೇಖೆ ಶೃಂಗ ಬಿಂದುವಿನಿಂದ ಉಂಟಾಗಿರುವ ಅಭಿಮುಖ ಕೋನಗಳನ್ನು ಹೆಸರಿಸಬೇಕು. ಕಾಣ್ತಾ ಇದೆಯಾ? ಈಗ ಎ ಬಿ ಸರಳ ರೇಖೆಯನ್ನು ಪರಿಗಣಿಸ್ತೇನೆ. ಎ ಬಿ ಸರಳ ರೇಖೆಯನ್ನು ಪರಿಗಣಿಸಿದಾಗ ಇ ಎಫ್ ಜಿ ಮಾತ್ರ ತಗೊಳ್ಳಿ. ಹಾಗಿದ್ದಾಗ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನಾನು ಇದಕ್ಕೊಂದು ಈ ರೀತಿ ರೈಟ್ ಮಾರ್ಕ್ ಹಾಕ್ತೇನೆ, ಹಾಕ್ಬೋದಾ? ಅದೇ ಥರ ಇದಕ್ಕೆ ಇಂಟು ಮಾರ್ಕ್ ಹಾಕ್ತೇನೆ. ಮೊದಲನೇದು ನಾನು ಇಂಟು ಮಾರ್ಕ್ ಹಾಕಿರೋದು ಕೋನ ಎ ಎಫ್ ಇ, ಈ ಭಾಗ ಕಾಣ್ತಾ ಇದೆಯಾ? ದಟ್ ಈಸ್ ಕೋನ ಎ ಎಫ್ ಇ ಮತ್ತು ಇನ್ನೊಂದು ಕೋನ ನೋಡಿ, ಈ ಶೃಂಗ ಬಿಂದುವಿಗೆ ಅಭಿಮುಖವಾಗಿರುವಂಥದ್ದು ಈ ಭಾಗ, ಕೋನ ಬಿ ಎಫ್ ಜಿ, ಕೋನ ಬಿ ಎಫ್ ಜಿ. ಹಾಗಾದ್ರೆ ಇನ್ನೊಂದು ಜೊತೆ ಶೃಂಗಾಭಿಮುಖ ಕೋನ ಇದೆ. ಆ ಕೋನ ಬಿ ಎಫ್
ಇ ರೈಟ್ ಮಾರ್ಕ್ ಹಾಕಿದ್ರು ಅದನ್ನು ತಗೊಳ್ಳಿ. ಕೋನ ಬಿ ಎಫ್ ಇ. ಆ ಕೋನಕ್ಕೆ ಅಭಿಮುಖವಾಗಿರುವಂತಹ ಕೋನ ಯಾವುದು? ಎಸ್ ಕೋನ ಎ ಎಫ್ ಜಿ. ಇದು ಎ ಬಿ ಸರಳ ರೇಖೆ, ಎ ಬಿ ಸರಳ ರೇಖೆ ಮತ್ತು ಇ ಎಫ್ ಜಿ ಸರಳ ರೇಖೆ ಛೇದಿಸಿದಾಗ, ಇ ಜಿ ಸರಳ ರೇಖೆ ಛೇದಿಸಿದಾಗ ಉಂಟಾದಂತಹ ಶೃಂಗಾತ್ಮಕ ಕೋನಗಳು. ಈಗ ಬನ್ನಿ, ಸಿ ಡಿ ಸರಳ ರೇಖೆ ಮತ್ತು ಎಫ್ ಎಚ್ ಸರಳ ರೇಖೆ ತಗೊಂಡಾಗ ಇಲ್ಲಿ ಛೇದಕ ಬಿಂದು ಜಿ ಇದೆ. ಸೊ ಈ ಛೇದಕ ಬಿಂದುವಿನಲ್ಲಿ ಉಂಟಾಗಿರುವಂತಹ ಕೋನಗಳನ್ನ ಹೆಸರಿಸಿ ಅಲ್ವಾ ಮಕ್ಕಳೇ? ಈಗ ನೋಡಿ, ನಾವಿಲ್ಲಿ ಈಗ ಡಾಟೆಡ್ ಮಾರ್ಕ್ ಇಡ್ತಾನೆ ಒಂದು, ಆಯ್ತಾ? ಹೇಗೆ ಅಂದರೆ ಡಾಟೆಡ್ ಮಾರ್ಕ್ ಕಾಣ್ತಾ ಇದೆ, ಇಳ್ತಿದೆ ನೋಡಿ. ಕೋನ ಸಿ ಜಿ ಹೆಚ್, ಇದಕ್ಕೆ ಅಭಿಮುಖವಾಗಿರೋದು ಡಿ ಜಿ ಎಫ್. ಕೋನ ಸಿ ಜಿ ಹೆಚ್ ಮತ್ತು ಕೋನ ಯಾವುದು ಕೋನ ಡಿ ಜಿ ಎಫ್ ಅಥವಾ ಎಫ್ ಜಿ ಬಿ ಯಾವುದಾದ್ರು ತಗೊಳ್ಳಿ. ಹಾಗಿದ್ದಾಗ ಇನ್ನೊಂದು ಜೊತೆಗೆ ಬನ್ನಿ, ನೋಡಿ ಈಗ ಮಾರ್ಕ್ ಮಾಡಿದೆ ನೋಡಿ, ಈ ಭಾಗ ತಗೊಳ್ಳಿ. ಹೇಳಿ, ಕೋನ ಸಿ ಜಿ ಎಫ್ ಹಾಗೆಯೇ ಕೋನ ಡಿ ಜಿ ಹೆಚ್. ಕೋನ ಸಿ ಜಿ ಎಫ್ ಮತ್ತು ಕೋನ ಡಿ ಜಿ ಹೆಚ್. ನೋಡಿ, ಮೂರನೇ ಕೋನ ಇದೆಯಲ್ಲ, ಎಫ್ ಜಿ ಡಿ ಅಂತ ನಾಳೆ ತಗೊಳ್ಳಿ ಅಥವಾ ಡಿ ಜಿ ಎಫ್ ಅಂತ ತಗೊಳ್ಳಿ. ನಾನು ಆ ಸರಳ ರೇಖೆಯ ಅಂತ ಬಿಂದುವಿನ ಗುರುತಿಸಿರೋದ್ರಿಂದ ಪ್ರಾರಂಭಿಕ ಬಿಂದು ಅಲ್ಲಿಂದನೇ ಶುರು ಮಾಡಿದ್ದೇನೆ. ಈ ರೀತಿ ನೀವು ಶೃಂಗಾಭಿಮುಖ ಕೋನಗಳನ್ನು ಗೊತ್ತು ಮಾಡಿದ್ರಿ ಅಲ್ವಾ ಮಕ್ಕಳೇ? ಸೊ 2 ಕೋನ ಎಲ್ಲ ಆಯಿತು, ಪಾರ್ಶ್ವ ಕೋನ ಆಯಿತು, ಶೃಂಗಾಭಿಮುಖ ಕೋನ ಆಯಿತು. ಹಾಗಾದರೆ ಕೋನದ ಮೂರನೇ ವಿಧ ಯಾವುದು? ಅನುರೂಪ ಕೋನಗಳು. ಹಾಗಿದ್ದಾಗ ಮಕ್ಕಳೇ, ಇಲ್ಲಿ ಅನುರೂಪ ಕೋನಗಳನ್ನು ಗುರುತು ಮಾಡಬೇಕು. ಸಾಮಾನ್ಯವಾಗಿ ಅನುರೂಪ ಕೋನಗಳಂದಾಗ ಒಂದು ಹೊರಕೋನ ಪರಿಗಣಿಸಬೇಕು, ಒಂದು ಒಳಕೋನ ಪರಿಗಣಿಸಬೇಕು. ಸೊ ಈ ರೀತಿ ಮೊದಲೇ ನಾನು ಮತ್ತೆ ತೋರಿಸ್ತೇನೆ ನೋಡಿ. ಕೋನ ಎ ಎಫ್ ಇ ಒಂದು ಹೊರಕೋನ, ಇನ್ನೊಂದು ಕೋನ ಎಫ್ ಜಿ ಸಿ ಒಳಕೋನ. ಒಂದು ಹೊರಕೋನ ಮತ್ತು ಒಳಕೋನಗಳನ್ನು ಗುರುತು ಮಾಡಿಬಿಡಿ. ಕೋನ ಎ ಎಫ್ ಇ ಮತ್ತು ಇನ್ನೊಂದು ಕೋನ ಯಾವುದು? ಕೋನ ಎಫ್ ಜಿ ಸಿ, ಇದು ಒಳಕೋನ. ಅದೇ ಥರ ಎಡಪಾರ್ಶ್ವ ಮತ್ತು ಬಲಪಾರ್ಶ್ವ ಬನ್ನಿ. ಕೋನ ಬಿ ಎಫ್ ಇ ಅಥವಾ ಇ ಎಫ್ ಬಿ, ನೀವು ಯಾವುದಾದ್ರು ತಗೊಳ್ಳಿ. ಕೋನ ಬಿ ಎಫ್ ಇ ಮತ್ತು ಈಗ ಅದು ಹೊರಕೋನ ಆದರೆ ಇಲ್ಲಿಗೆ ಬನ್ನಿ ಒಳಕೋನ ಎಫ್ ಜಿ ಡಿ. ಎಫ್ ಜಿ ಡಿ ಮಕ್ಕಳೇ, ನಾವು ಆನಂದ ಬರ್ತಿದ್ದು ಫಸ್ಟ್ ಹೊರಕೋನ ಮತ್ತು ಒಳಕೋನಗಳನ್ನು ಬರ್ತೀವಿ. ಈಗ ರಿವರ್ಸ್ ಪ್ರೊಸೆಸ್ ಬನ್ನಿ. ಇದು ಒಳಕೋನ, ಇದು ಹೊರಕೋನ. ರೈಟ್ ಮಾರ್ಕ್ ಹಾಕಿದೆ ನೋಡಿ. ಆಗ ಕೋನ ಎ ಎಫ್ ಜಿ, ಕೋನ ಎ ಎಫ್ ಜಿ ಮತ್ತು ಇನ್ನೊಂದು ಕೋನ ಯಾವುದು? ಕೋನ ಎ ಎಫ್ ಜಿ ಆಯ್ತಾನೆ. ಹಾಗೆ ಉಳಿದಿದ್ದ ಹೊರಕೋನ ಯಾವುದು? ಕೋನ ಸಿ ಜಿ ಹೆಚ್. ಸರಿನಾ ಮಕ್ಕಳೇ? ಈ ಕಡೆ ಬನ್ನಿ. ಈಗ ನೋಡಿ, ಈ ಭಾಗ ಕೋನ ಬಿ ಎಫ್ ಜಿ, ಕೋನ ಬಿ ಎಫ್ ಜಿ ಮತ್ತು ಇನ್ನೊಂದು ಕೋನ ಯಾವುದು? ಡಿ ಜಿ ಹೆಚ್. ಒಂದು ಹೊರಕೋನ, ಒಂದು ಒಳಕೋನ. ಫಸ್ಟ್ ನಾವು ಗುರುತಿಸಿದ್ದು. ನೆಕ್ಸ್ಟ್ ಲೈನ್ ಜೊತೆ ಕೋನ, ಒಂದು ಒಳಕೋನ, ಒಂದು ಹೊರಕೋನವನ್ನು ಗುರುತು ಮಾಡಿದ್ವಿ ಅನ್ನೋ ಮಕ್ಕಳೇ.
ಈಗ ಪರ್ಯಾಯ ಕೋನಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಇಂತಹ ಪರ್ಯಾಯ ಕೋನಗಳನ್ನ ಹೇಗೆ ಗುರುತಿಸ್ಬೋದು ಅಂತ ನೋಡೋಣವಾ? ನೋಡಿ ಮಕ್ಕಳೇ, ಇಲ್ಲಿ ಪರ್ಯಾಯ ಕೋನಗಳು ಎರಡು ವಿಧಗಳು ಕಾಣ್ತವೆ. ಪರ್ಯಾಯ ಅಂತರ್ಕೋನಗಳು ಮತ್ತು ಪರ್ಯಾಯ ಬಹಿರ್ಕೋನಗಳು ಅಂತ ಹೇಳ್ತೀವಿ. ಪರ್ಯಾಯ ಅಂತರ್ಕೋನಗಳನ್ನ ಇಲ್ಲೂ ಕೂಡ ಎರಡು ಜೊತೆ ಪರ್ಯಾಯ ಕೋನಗಳು ಕಾಣ್ತವೆ ಮಕ್ಕಳೇ. ಸಾಮಾನ್ಯವಾಗಿ ಈ ಪರ್ಯಾಯ ಅಂತರ್ಕೋನ ಗುರುತಿಸುವಾಗ ಝಡ್ ಶೇಪ್ ಹಾಕೊಂಡ್ರೆ ಬರ್ತದೆ. ಹಾಗಾಗಿ ನೋಡಿ, ಕೋನ AFG ಈ ಭಾಗ ಕಾಣ್ತಾ ಇದೆಯಾ? ಕೋನ AFG ಈಕ್ವಲ್ಸ್ ಕೋನ FGD. ನೋಡಿ ಕಾಣ್ತಾ ಇದೆಯಾ? ಮಾರ್ಕ್ ಮಾಡ್ಕೊಂಡು ಈ ಶೇಪ್ ಹೇಗೆ ಬರುತ್ತೆ? ಝಡ್ ಶೇಪ್ ಅಲ್ಲಿ ಬರುತ್ತೆ ನೋಡಿ. ದಟ್ ಈಸ್ ಕೋನ AFG ಮತ್ತು ಕೋನ FGD. ಇದು ಒಂದು ಜೊತೆ ಅಂತರ್ಕೋನ ಆಯಿತು. ಹಾಗಾದ್ರೆ ಇನ್ನೂ ಒಂದು ಜೊತೆ ಯಾವ್ದು ಸಿಗುತ್ತೆ ಯೋಚನೆ ಮಾಡಿ. ಮತ್ತೆ ಈಗ ನೋಡಿ, ಇಲ್ಲ ರೈಟ್ ಮಾರ್ಕ್ ಹಾಕಿದ್ದೀನಲ್ಲ, ಈ ಭಾಗ ತಗೊಳ್ಳಿ. AB ಸರಳರೇಖೆಯ ಎರಡನೇ ಅಂತ್ಯ ಬಿಂದು ತಗೊಳ್ಳಿ. ಕೋನ BFG ಈ ಭಾಗ ಮತ್ತು ಇನ್ನೊಂದು ಕೋನ ಯಾವುದು? ಹೀಗೆ ಬನ್ನಿ, FGC. ಇವುಗಳನ್ನ ಅಂತರ್ಕೋನಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಉಳಿದಿದ್ದು ಯಾವುದು? ಬಹಿರ್ಕೋನ. ಯಾವುದು? ಪರ್ಯಾಯ ಬಹಿರ್ಕೋನಗಳು ಅಂತ ಹೇಳ್ತಾರೆ. ಪರ್ಯಾಯ ಬಹಿರ್ಕೋನಗಳು ಬಹಿರ್ಕೋನಗಳು ಅಂತ ಹೇಳ್ತಾರೆ. ಹೀಗೆ ನೋಡಿ, ಕೋನ AFE, ಕೋನ AFE ಇಲ್ಲಿ ಲೆಟರ್ ಮಾರ್ಕ್ ಹಾಕ್ತೀನಿ ನೋಡಿ, ಸ್ಟಾರ್ ಮಾರ್ಕ್ ಹಾಕಿದ್ದೇನೆ. ಕೋನ AFE ಕಾಣ್ತಾ ಇದೆಯಾ ಮಕ್ಕಳೇ? ಇಲ್ಲಿ ಎರಡು ಸರಳರೇಖೆಯನ್ನು ಪರಿಗಣಿಸಬೇಕು. AB ಮತ್ತು CD ಸರಳರೇಖೆಗಳಲ್ಲಿ ಈ ನೋಡಿ, ಛೇದಕ ರೇಖೆ ಕತ್ತರಿಸಿರುವ ಒಂದು ಭಾಗ ಎಡಪಾರ್ಶ್ವ ತಗೊಂಡಿದ್ದೀನಿ, ಒಂದು ಬಹಿರ್ಕೋನ. ಅದರ ಹೊರಭಾಗದಲ್ಲಿರುವ ಬಹಿರ್ಕೋನ ಈ ಭಾಗ, ದಟ್ ಈಸ್ ಕೋನ DGH. ಕಾಣ್ತಾ ಇದೆಯಾ? ಕೋನ AFE ಮತ್ತು ಇನ್ನೊಂದು ಕೋನ ಯಾವುದು? ಕೋನ DGH. ಹಾಗಿದ್ದಾಗ ಇನ್ನೊಂದು ಜೊತೆ ಬಹಿರ್ಕೋನಗಳಿದೆ. ಯಾವುದು? ಪರ್ಯಾಯ ಬಹಿರ್ಕೋನಗಳು. ಹಾಗಿದ್ದಾಗ ಅದ್ಯಾವುದು? ಕೋನ EFB. ಕೋನ EFB ಕಾಣ್ತಾ ಇದೆಯಾ? ನಂತರ ಇನ್ನೊಂದು ಕೋನ ಯಾವುದು? ಕೋನ CGH. ಕೋನ EFB ಅಲ್ವಾ? ಮತ್ತು ಇನ್ನೊಂದು ಕೋನ ಯಾವುದು? ಕೋನ CGH. ಸರಿ ನಮಸ್ತೆ. ಈ ರೀತಿ ಇವುಗಳನ್ನ ಗುರುತು ಮಾಡ್ತಾರೆ. ಪರ್ಯಾಯ ಅಂತರ್ಕೋನಗಳು ಮತ್ತು ಪರ್ಯಾಯ ಬಹಿರ್ಕೋನಗಳು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಏನು ಮಾಡ್ತೇವೆ, ಪ್ರಮೇಯಗಳನ್ನು ಮತ್ತಿತರ ಸಾಧನೆ ಮಾಡುವಾಗ ಪರ್ಯಾಯ ಕೋನಗಳು ಅಂತೇಳಿ ಹಾಗೆ ನೆನೆಸ್ಬಿಡ್ತೇವೆ. ಓಕೆ, ಹಾಗಾದ್ರೆ ಇನ್ನು ಮತ್ತೊಂದು ಕೊನೆಯ ಎರಡು ಕೋನಗಳಂದ್ರೆ ಯಾವ್ಯಾವ ಅಂದರೆ, ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು ಬಹಿರ್ಕೋನಗಳನ್ನ ಹೇಗೆ ಗುರುತು ಮಾಡ್ಬೋದು ಅಂತ ನೋಡೋಣ. ನೋಡಿ ಮಕ್ಕಳೇ, ಕೊನೆಯ ಕಟ್ಟೆಗೆ ಬಂದಿದ್ದೇವೆ. ಇಲ್ಲಿ
ಛೇದಕ ರೇಖೆಯ ಒಂದೇ ಮಧ್ಯದಲ್ಲಿರುವಂತಹ ಕೋನಗಳು ಅಥವಾ ಅಂತರ್ಕೋನಗಳು ಅಂತಲೂ ಕೂಡ ಹೇಳ್ತೇವೆ. ಓಕೆ, ಹಾಗಿದ್ದಾಗ ನೋಡಿ, ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು ಅಲ್ವಾ ಮಕ್ಕಳೇ? ಅಂತರ್ಕೋನಗಳು ಯಾಕೆ ಹೇಳ್ತೀರಿ? ಇದೇ ರೀತಿನೇ ಇಲ್ಲಿ ನೋಡಿ, ಈ ಭಾಗ ಕಾಣ್ತಾ ಇದೆಯಾ? 1 2 ಸರಿ ಮಕ್ಕಳೇ, ಒಂದೇ ಪಾರ್ಶ್ವದಲ್ಲಿದೆ ನೋಡಿ. ದಟ್ ಈಸ್ ಆ ಸಂಕೀರ್ಣ ಆಧಾರಿಸಿ ಮಾರ್ಕ್ ಮಾಡಿಬಿಡಿ. ಒಂದೇದು ಕೋನ AFE ಮತ್ತು ಇನ್ನೊಂದು ಕೋನ ಯಾವುದು? FGC ಅಲ್ವಾ? ಅದೇ ತರ ಇನ್ನೆರಡು ಕೋನ ಇದೆ. ಇದು ಒಂದೇ ಪಾರ್ಶ್ವ ತೋಡಿ ಸಮಾಂತರ ಒಳಭಾಗದಲ್ಲಿ ನಡೆ ಮಂತ್ರದಲ್ಲಿ. ಈಗ ನೋಡಿ ಇನ್ನೊಂದು ಭಾಗ, ಇದು 3ನೇ ಕೋನ, ಇದು 4ನೇ ಕೋನ. ಅವನ ಹೆಸರಿಸಿ ಹಾಗಾದ್ರೆ ಕೋನ BFG ಮತ್ತು ಇನ್ನೊಂದು ಕೋನ ಯಾವುದು? FGB. ಆಯ್ತಾ ಮಕ್ಕಳೇ? ಇದು ಅಂತರ್ಕೋನ ಆಗಿದೆ. ಹಾಗಿದ್ದಾಗ ಇನ್ನು ಕೊನೆಯ ಕೋನ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಬಹಿರ್ಕೋನಗಳು ಅಂತ ಇದೆ ಅಲ್ವಾ? ಹಾಗಾದ್ರೆ ಅಂತಹ ಬಹಿರ್ಕೋನ ಹೇಗೆ ಗೊತ್ತು ಮಾಡ್ತೀರಿ? ನೋಡಿ ಮಕ್ಕಳೇ, ನೋಡಿ ನೋಡಿ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಹೊರಕೋನಗಳು ಅಥವಾ ಬಹಿರ್ಕೋನಗಳು ಅಂತ ಹೇಳ್ತೀವಿ ಮಕ್ಕಳು. ಎಲ್ಲ ನೋಡಿ, ನಾನು ಚೆನ್ನಾಗಿ ಗುರುತಿಸ್ತೇನೆ. ಎ ಸರಿನಾ? ಇದು ಕೂಡ ಇನ್ನೊಂದು ಇಲ್ಲಿ ಬನ್ನಿ, ಇದಕ್ಕೆ 5 ಅಂತ ಸೂಚಿಸ್ತೇನೆ, ಇದನ್ನು 6 ಅಂತ ಸೂಚಿಸ್ತೇನೆ. ಇದು 7, ಇದು 8 ಕಾಣ್ತಾ ಇದೆ ಮಕ್ಕಳ? ಹೀಗೆ ನನ್ನ ಪ್ರಶ್ನೆ, 5 ಅಂತ ಹೊಂದಿರುವ ಕೋನದ ಹೆಸರು ಹೇಳಿ? ಕೋನ AFE ಮತ್ತು ಇನ್ನೊಂದು ಕೋನ ಯಾವುದು? ಕೋನ B. ಹೊರಕೋನ ಈ 5 ಅಂದ್ರೆ ಇನ್ನೊಂದು 7, ದಟ್ ಈಸ್ ಕೋನ CGH. ಹಾಗಾದ್ರೆ ಇನ್ನೊಂದು ಜೊತೆ ಹೇಳಿ. ಈಗ ಬಲಪಾರ್ಶ್ವಕ್ಕೆ ಬನ್ನಿ, ದಟ್ ಈಸ್ ಕೋನ BFE ಮತ್ತು CD ಸರಳ ರೇಖೆಗೆ ಬನ್ನಿ, ಕೋನ DGH ಅಲ್ವಾ ಮಕ್ಕಳೇ? ಈ ರೀತಿ ಕೋನಗಳನ್ನು ಗೊತ್ತು ಮಾಡುತ್ತಾರೆ. ಸಾಮಾನ್ಯವಾಗಿ ಇಂತಹ ಕೋನಗಳನ್ನ ನಾನು ಸಪ್ರೇಟ್ ಬರ್ಕೊಂಡು ಒಂದೇ ಸಮಾಂತರ ರೇಖೆಗಳು ಕೋನಗಳನ್ನು ಗುರುತು ಮಾಡಿದ್ವಿ. ನೀವು ಒಂದೇ ರೀತಿಯ ಸಮಾಂತರ ರೇಖೆಗಳನ್ನು ಬರ್ಕೊಂಡು ಅವಳ ಕೋನಗಳನ್ನು ಗುರುತು ಮಾಡಿ ಪ್ರಯತ್ನ ಮಾಡ್ತೀರಾ ಮಕ್ಕಳ? ಗೃಹ ಕೆಲಸಕ್ಕೆ ಪ್ರಶ್ನೆ ತಗೋತೀರಿ. ಇಲ್ಲಿ ನೋಡಿ, AB ಮತ್ತು CD ಸಮಾಂತರ ಸರಳ ರೇಖೆ ಇದೆ. PS ಛೇದಕ ರೇಖೆ, ಇದು Q ಮತ್ತು R ಛೇದಕ ಬಿಂದುಗಳಾಗಿದೆ. ಈ ರೀತಿ ಇದ್ದಾಗ ಉಂಟಾಗುವಂತಹ ಎಲ್ಲ ಕೋನದ ವಿಧಗಳು, ಅದು ಪಾರ್ಶ್ವಕೋನ ಆಗ್ಬೋದು, ಶೃಂಗಾತ್ಮಕ ಕೋನ, ಅನಿಕ ಕೋನ, ಪರ್ಯಾಯ ಅಂತರ್ಕೋನ, ಪರ್ಯಾಯ ಬಹಿರ್ಕೋನ, ನಂತರ ಇನ್ನೇನೋ ಛೇದಕ ರೇಖೆ ಒಂದೇ ಪಾರ್ಶ್ವಗಳ ಅಂತರ್ಕೋನಗಳು ಮತ್ತು ಬಹಿರ್ಕೋನಗಳನ್ನ ಈ ರೇಖಾಕೃತಿ ಸಹಾಯದಿಂದ ಗೃಹ ಕೆಲಸ ಮಾಡ್ತಿರಲ್ವಾ?